ಇದು ಮಾನ್ಯ ಶಿರಾ ಶಾಸಕರು ನೋಡ್ಲೇಬೇಕಾದಂತ ಸ್ಟೋರಿ ಇದು. ಕುಡಿಯುವ ನೀರಿನ ಸಮಸ್ಯೆಗೆ ಪಾಪ ಗ್ರಾಮಸ್ಥರು ತತ್ತರಿಸಿ ಹೋಗಿದ್ದಾರೆ. ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿಯ ಚೌಳಹಟ್ಟಿ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ. ಪಾಪ ನೂತನ ಕೊಳವೆ ಬಾವಿಯನ್ನ ಕೊರೆಸಿ ಅಂತೇಳಿ ಮನವಿ ಮಾಡಿದ್ರು ಕೂಡ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಿಲ್ಲ. ಗ್ರಾಮ ಪಂಚಾಯಿತಿಯ ಪಿಡಿಒ ಹಾಗೂ ತಾಲೂಕು ಪಂಚಾಯಿತಿಯ ಇಒ ಅವರು ಕಣ್ಮುಚ್ಚಿ ಕುಳಿತಿದ್ದಾರಾ? ಯಾಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ತಾ ಇಲ್ಲ? ಪಾಪ ಪ್ರತಿನಿತ್ಯ ಕುಡಿಯುವ ನೀರಿನ ಸಮಸ್ಯೆಯನ್ನ ಹೇಳ್ಕೊಳ್ತಾ ಇದ್ದಾರೆ. ಈ ಸಮಸ್ಯೆಯನ್ನ ಬಗೆಹರಿಸಿ ಅಂತೇಳಿ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ರೈತರ ಜಮೀನಿನ ಪಂಪ್ ಸೆಟ್ ನೀರೇನಿದೆ ಆ ನೀರನ್ನ ಪ್ರತಿನಿತ್ಯ ಕುಡಿಯುವಂತ ದುಸ್ಥಿತಿ ಆ ಭಾಗದ ಜನರಿಗೆ ಕಾಡ್ತಾ ಇದೆ. ಶಿರಾ ಶಾಸಕರು ಈ ಕಾಡುಗೊಲ್ಲರ ಕುಡಿಯುವ ನೀರಿನ ಸಮಸ್ಯೆಯನ್ನ ಆಲಿಸಬೇಕು. ಈ ಶಿರಾ ತಾಲೂಕಿನ ದ್ವಾರನಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಚೌಳಹಟ್ಟಿ ಗ್ರಾಮದಲ್ಲಿ ಕುಡಿಯುವ ನೀರೇನಿದೆ ಅದಕ್ಕೆ ಹಾಹಾಕಾರ ಶುರುವಾಗಿದೆ. ಪ್ರತಿನಿತ್ಯ ಇದೇ ರೀತಿಯಾದಂತ ಸಮಸ್ಯೆ. ಈಗ ಆಲ್ರೆಡಿ ಒಂದು ಕೊಳವೆ ಬಾವಿ ಬತ್ತು ಹೋಗಿದೆ. ನೂತನ ಕೊಳವೆ ಬಾವಿಯನ್ನ ಕೊರೆಸಿ ಅಂತೇಳಿ ಶಾಸಕರಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಅಂದ್ರೆ ಈ ಗ್ರಾಮ ಪಂಚಾಯತಿ ಅಧಿಕಾರಿಗಳೇನಿರ್ತಾರೆ ಅವರಿಗೂ ಕೂಡ ಮನವಿ ಕೊಟ್ಟಿದ್ದಾರೆ. ಬಟ್ ಯಾವುದೇ ರೀತಿಯಾದಂತ ಪ್ರಯೋಜನ ಆಗಿಲ್ಲ. ಯಾಕೆ? ನಿತ್ಯ ರೈತರ ಜಮೀನಿನಲ್ಲಿರುವಂತ ಈ ಪಂಪ್ ಸೆಟ್ಗಳೇನಿರುತ್ತೆ ಅಲ್ಲಿಂದ ನೀರು ತಂದು ಕುಡಿಯುವಂತ ಸ್ಥಿತಿ ನಿರ್ಮಾಣ ಆಗಿದೆ. ತಕ್ಷಣವೇ ನೂತನ ಕೊಳವೆ ಬಾವಿಯನ್ನ ಕೊರೆಸಿ ಈ ಕುಡಿಯುವ ನೀರಿನ ಸಮಸ್ಯೆಗೆ ಪರಿಹಾರವನ್ನ ಕೊಡಬೇಕು ಅಂತೇಳಿ ಆ ಭಾಗದ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಸರ್, ಇದು ದ್ವಾರಕುಂಟೆ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ಹಳ್ಳಿ ಆಗಿರುತ್ತೆ. ಚೌಲಹಟ್ಟಿ, ಶಿರಾ ತಾಲೂಕು. ಇಲ್ಲಿ 3-4 ವರ್ಷದಿಂದ ನೀರಿನ ಸಮಸ್ಯೆ ಭಾರಿ ಇದೆ. ಯಾವುದೇ ಸಂಬಂಧಪಟ್ಟಂಥ ಇಲಾಖೆಯ ಅಧಿಕಾರಿಗಳು ಗಮನ ಕೊಡ್ತಿಲ್ಲ. ಇಲ್ಲಿ ನಾವು ಪಂಚಾಯತಿ ಹತ್ರ ಹೋಗಿದ್ವಿ, ಆದರೂ ಅವರು ಅಲ್ಲಿ ಬೇರೆ ಕಡೆಯಿಂದ ನೀರಿನ ಸಪ್ಲೈ ಮಾಡಿದರು. ಅದು ಕುಡಿಯೋಕ್ಕೆ ಯೋಗ್ಯವಾಗಿಲ್ಲ ನೀರದು. ಹಾಗಾಗಿ ನೀರಿನ ಭಾರಿ ಸಮಸ್ಯೆ ಇದೆ. ಇಲ್ಲಿ ಅಕ್ಕಪಕ್ಕ ಹೊಲದ ಬೋರಿನ ಹತ್ರ ಹೋದರೆ ಅವ್ರ ಪಾಪ ಎಷ್ಟು ಅಂತ ಬಿಡ್ತಾರೆ ನೀರು. ಅವ್ರ ಬೆಳೆ ಉಳಿಸ್ಕೊಂಡ್ರೆ ಭಾರಿ ಕಷ್ಟ ಆಯ್ತು. ಬಿಸಿಲಿನಾಗೆ ಕೊಡೋದು 4 ಗಂಟೆ ನೀರಿಗೆ ಅದು ಬೆಳೆ ಉಳಿಸ್ಕೊಂಡ್ರೆ ಕಷ್ಟ. ಆದರೂ ಒಂದು ಸ್ವಲ್ಪ ಬಿಡ್ತಾರೆ, ಆದರೂ ಬೈತಾರೆ ನಾವು ನೀರಿಗೆ ಬರಬೇಡ ನೀರಿಗೆ ಬರಬೇಡ ಅಂತಾರೆ. ಆದರೆ ಇವರು ಪಂಚಾಯತಿ ಕಡೆಯಿಂದ PDO ಆಗಲಿ ಯಾವ ಮೆಂಬರ್ಗಳಾಗಲಿ ಯಾರು ಬರ್ತಿಲ್ಲ. ಪಾಪ ಅಧ್ಯಕ್ಷರು ಒಂದು 2 ಸತಿ ಟ್ಯಾಂಕರ್ ನೀರು ಹೊಡ್ಸಿರೋರು. ಈಗ ನಿಮಗೆ ಈ ಚೌಳಹಟ್ಟಿನಾಗೆ ಗೊಲ್ಲ ಸಮುದಾಯನೇ ಪೂರ್ತಿ ಇರೋದು? ಒಂದೇ ಸಮುದಾಯ ಇರೋದು. ನಿಮ್ಮ ಕುರಿಗಳಿಗೆ ಹೆಂಗ್ ಮಾಡ್ತೀರ ನೀರು? ಕುರಿಗಳಿಗೆ ಮಳೆಗಾಲದ ಕುಡಿತೇವೆ. ಈಗ ಇರೋ ಕುರಿಗಳಿಗೆ ಎಲ್ಲ ಹೊಲಗಳಿಗೆ ಬೋರ್ಗಳ ತೊಟ್ಟಿಗಳ ಕುಡಿಸ್ಬೇಕು. ಅಲ್ಲೂ ಕುಡಿಯೋಕ್ಕೂ ನೀರು ಸಿಗ್ತಿಲ್ಲ. ಈಗ ಜನಗಳಿಗೆ ಕೊಡಲ್ಲ ಅಂತ ಅಂತಾರಲ್ಲ, ಕುರಿಗಳ ಕತೆ ಏನು ಅಂತ? ಹೊಲ್ದಕ್ಕೆ ಹೋಗಿ ಕಟ್ಟೆ ಕಟ್ಟಿ ಮಣ್ಣು ಹಾಕಿ ಅದೆಲ್ಲ ತೊಟ್ಟಿಗಳಿದ್ರೆ ನೀರಿನ ಭಾರಿ ಸಮಸ್ಯೆ ಇದೆ. ಅದು ದುಡ್ಡು ಕೊಟ್ಟು ಬಿಡಿಸ್ಕೋಬೇಕು. ಪುಕ್ಸೆಟ್ ಯಾರು ಬಿಡಲ್ಲ. ನಮ್ಮಲ್ದಾಗಾದ್ರೆ ನಾವು ಬಿಡಿಸ್ಕೋಬಹುದು, ಬಿಟ್ಕೊಂಡು ಕುಡಿಸ್ಕೋಬಹುದು. ಅದ್ ಬಿಟ್ಬಿಟ್ಟು ಇಲ್ಲ ಅಂತಂದ್ರೆ ಬೇರೆ ಯಾರು ಹೊಲ್ದಕ್ಕೆ ಹೋದ್ರೆ ದುಡ್ಡು ಕೊಡ್ಬೇಕಾಗುತ್ತೆ. ಡೈಲಿ ದುಡ್ಡು ಕೊಟ್ಟು ಬಿಡಿಸ್ತಾರೆ. ಬಿಡಿಸ್ತಾರೆ. ಒಂದಿನ ಬಿಡಿಸಿದ್ರು, ತಿರ್ಗಾ ಅದು ಬರ್ಲಿಲ್ಲ ಟ್ಯಾಂಕರ್. ಯಾರು ಕುಡಿಯಕ್ಕೆ ಚೆನ್ನಾಗಿರಲ್ಲ ನೀರದು. ಬೇರೆ ಕಡೆಗೆಲ್ಲ ತುಂಬಿದ್ರೆ ಚೆನ್ನಾಗಿರೋ ತೊಳೆಯಕ್ಕೆ ಬರುತ್ತೆ ಅಷ್ಟೇ. ಕುಡಿಯಕ್ಕೆ ಇಲ್ಲೆಲ್ಲ ಬೋರ್ಗಳ ಹತ್ರ ಒಂದೊಂದು ಬಿಂದಿಗೆ ಇಟ್ಕೊಂಬತ್ತಾರೆ. ಮೊನ್ನೆ ಇವರು ಜಯಚಂದ್ರ ಸಾಹೇಬ್ರು ಹತ್ರ ಹೋಗಿ ಅರ್ಜಿ ಕೊಟ್ಟು ಬಂದಿದ್ದಾರೆ. ಅವರು ಇನ್ನೂ ಏನು ಹೇಳಿಲ್ಲ. ಕೊಟ್ಟು ಬಂದಿದ್ರು ನಮ್ಮ ಊರೆಲ್ಲ ಹೋಗಿ. ಸರ್ಕಾರಕ್ಕೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ, ಇದು ಹಿಂದುಳಿದ ವರ್ಗದ ಸಮಾಜದ ಜಾಸ್ತಿ ಜನ ಇದ್ವಿ ಇಲ್ಲಿ. ನಮಗೆ ಮೂಲಭೂತ ಸೌಕರ್ಯಗಳ ಕೊರತೆ ಐತೆ. ಆದಷ್ಟು ಬೇಗ ಕುಡಿಯೋ ನೀರಿನ ಸರಬರಾಜು ಮಾಡಿಕೊಡ್ಬೇಕು. ಇದು PDO ಆಗಲಿ ಪಂಚಾಯತಿ ಅಧಿಕಾರಿಗಳಾಗಲಿ ಬೇಗ ಇದ್ರ ಬಗ್ಗೆ ಗಮನ ಹರಿಸಿ ಇದೊಂದು ಸಮಸ್ಯೆ ಬಗೆಹರಿಸಬೇಕು. ಹೊಸ ಬೋರು ಇದು ಮನೆಗೆ ಹಂಗೆ ಅಂತ ಮಾಡಿದರೆ ಅದು ಏನೋ ಉಪಯೋಗ ಬರ್ತಾ ಇಲ್ಲ. ಅದು ಇಲ್ಲಿ ಕುಡಿಯೋಕ್ಕೆ ಮನೆಗಳಿಗೆ ನೀರಿಲ್ಲ ಅಂದರೆ ಅದು ಟ್ಯಾಂಕ್ ಎಲ್ಲಿ ತುಂಬ್ತದೆ ನೀರು. ಹೊಸ ಬೋರ್ ಹಾಕಿ ನೀರಿನ ಸಮಸ್ಯೆ ಬಗೆಹರಿಸ್ಕೊಳ್ಬೇಕು ಅಂತ ಹೇಳ್ತೀವಿ. ಹೊಲದಕ್ಕೆ ಹೋಗಿ ಮಕ್ಳಿಗೆ ಸಮೇತ ನೀರು ಎಲ್ಲ ಸ್ನಾನ ಮಾಡೋಕ್ಕೂ ಬಟ್ಟೆ ತೊಳೆಯೋಕ್ಕೂ ದನ ಕರುಗಳಿಗೂ ಎಲ್ಲದಕ್ಕೂ ನಾವು ಹೊಲದಾಗ ಬೇರೆ ಹೊಲ್ದಕ್ಕೆ ಹೋಗ್ಬೇಕು. ಹತ್ರ ಯಾರು ಬೋರ್ ಹಾಕ್ಸ್ಕೊಂಡವ್ರ ಅದ್ರೊಲ್ದಕ್ಕೆ ಹೋಗಿ ಅವ್ರ ಕೂಡ ಬೈಸ್ಕೊಂಡು ಬೇಡ ಅಂದರೂ ಅಲ್ಲೇ ಬಟ್ಟೆ ಜಲ್ಸ್ಕೋಬೇಕು, ಅಲ್ಲೇ ಸ್ನಾನ ಮಾಡಬೇಕು, ಎಲ್ಲ ಮಾಡ್ಕೊಂಬರ್ಬೇಕು. ನಾವು ಯಾರು ಏನಂದ್ರು ನಾವು ಚೆಮ್ಕಡಕ್ಕೆ ಹೋಗ್ಬೇಕು ಅಂದ್ರೂ ನಾವು ಹೊಲ್ದಾಗ ಅವ್ರು ಎಲ್ಲನ ಹತ್ರ ಇರೋ ಬೋರ್ಗಳು ತಕ ಹೋಗಿ ಅಲ್ಲಿ ತುಂಬ್ಕೊಂಡು ಅವ್ರ ಹತ್ರ ನಲ್ಲಿ ತಿರ್ಕೊಂಡು ತೊಳ್ಕೊಂಡು ಅಲ್ಲಿ ಬರ್ಬೇಕು ಕ್ಲೀನ್ ಮಾಡ್ಕೊಂಡು. ಅದು ಬಿಟ್ಬಿಟ್ಟು ಮಖ ತೊಳೆಯೋಕ್ಕೂ ಮಕ್ಳನ್ನ ನಾವು ಯಾರನ್ನ ಹತ್ರ ಇರೋ ಬೋರ್ ಹೊಲ್ದಕ್ಕೆ ಕಳಿಸ್ಬೇಕು. ಅದು ಬಿಟ್ಬಿಟ್ಟು ಇಲ್ಲಿ ಯಾವ ವ್ಯವಸ್ಥೆನೂ ಇಲ್ಲ. ಎಷ್ಟು ದಿನ ಹೇಳಿರೋ ಅದು ನಾವು ಅವ್ರ ಕಣ್ಣಾರೆ ನೋಡಿರು ಪಂಚಾಯತಿಯವರು ನಮಗೆ ಏನು ವ್ಯವಸ್ಥೆನೂ ಮಾಡ್ತಾನೇ ಇಲ್ಲ. ಬೆಳೆ ಒಣಗ್ತವೆ, ನಮಗೆ ನೀರಿಲ್ಲ, ನಮ್ಮದೇ ಬೋರ್ ಫೇಲ್ ಆಗೈತೆ, ನಾವು ಇನ್ನೊಂದು ಹಾಕ್ಸ್ಕೊಂಡಿದ್ದೀವಿ, ಅದ್ರಾಗೂ ಬಿಡಲ್ಲ ನೀವು ಅಂತ ಬೈತಿರ್ತಾರೆ ಹೆಣ್ಮಕ್ಳು. ಕುಡಿಯೋಕ್ಕೂ ಮಖ ತೊಳೆಯೋಕ್ಕೂ ಎಲ್ಲ ಒಂದೇ ಕೊಡ 2 ಕೊಡನೇ ತಂದು ಇದು ಮಾಡ್ಕೋಬೇಕು ನಾವು. ಅದಕ್ಕೋಸ್ಕರ ನಮಗೆ ಅನುಕೂಲ ಮಾಡಿಕೊಡ್ಬೇಕು. ನೀರು ಕುಡಿಯೋ ನೀರು ಸಮಸ್ಯೆ ಯಾಕೆ
ನೀರಿನ ಭಾಳ ತೊಂದರೆ ಆಗೈತೆ ಹಾಂ ನಮ್ಗೆ ಮುಂಚೆ ಯಾವ್ದು ಇಟ್ಕೊಂತಿದ್ರಿ ಅಂತ ಈ ಟ್ಯಾಂಕರ್ನಾಗ ಇಟ್ಕೊಂತಿದ್ವಿ ಸರ್. ಈಗ ಏನಾಗಿತ್ತು ಈಗ ಎಷ್ಟಿನಿಂದ ಆನೆ ಒಂದು ತಿಂಗ್ಳಿಗಿಂಟು ಹಾಂ ಇಲ್ಲ ಸರ್ ನೀರಿಂದು. ಮತ್ತೆ ಹೆಂಗೆ ಮತ್ತೆ ಕುಡಿಯ ಅದೇ ಬೋರ್ವರೆಗೂ ಅಲ್ಲಿಬೇಕು, ಹೋಗ್ಬೇಕು, ನೀರು ತರಬೇಕು, ಕುಡಿಬೇಕು, ಹಾಂ ಬಟ್ಟೆ ತೊಳ್ಕೊಬೇಕು, ಅಡುಗೆ ಮಾಡೋಕ್ಕೂ ಸರಿ, ಕುಡಿಯೋಕೆ ನೀರಿಲ್ಲ. ಏನಾಗೈತೆ ಅಂತ ಅದು ಬರು ಅದೇನು ಸರಿ ಇಲ್ಲ ಅಂತ ಹೇಳಿರಿ. ನೀರು ಬರ್ತಾ ಇಲ್ಲ ನೀರು ಬರ್ತಾ ಇಲ್ಲ ಪುಡಾನ, ಎಲ್ಲ ಒಂದು ಸ್ವಲ್ಪ ಬರ್ತಿದ್ವು, ಅವು ನಿಂತದು. ಬೇರೆ ಬರ್ಗೂ ಹೋಗ್ಬೇಕು, ತಂದು ಕುಡಿಬೇಕು ಸರ್ ನೀರಿಂದ. ನೀವೆಲ್ಲರೂ ಏನೋ ಬೈಯಲ್ವಾ? ಬೈತಾರೆ ಸರ್, ಏನು ಮಾಡ್ತೀವಿ, ಕುಡಿಯೋಕೆ ನೀರಿಲ್ಲ, ಒಂದು ಬಿಂದಿಗೆ ಹಿಡ್ಕೊಂಡು ಹೋಗ್ತೀವಿ, ಕುಡಿತೀವಿ ಅಂತ ಬೈಸ್ಕೊಂಡಾದ್ರೆ ಹಿಡ್ಕೊಂಡು ಹೋಗ್ಲೇಬೇಕು. ಪಂಚಾಯತಿ ಯಾರು ಗಮನ ಹರಿಸಿಲ್ಲ? ಹೇಳ್ತೀರಿ, ಇನ್ನೂ ಯಾರು ಹೇಳಿಲ್ಲ ಸರ್, ಹೇಳ್ಬೇಕು. ಕಟ್ಟವ್ರೆ ಕಟ್ಟ್ಯಾರೆ ಸರ್, ಟ್ಯಾಂಕ್ ಇನ್ನೂ ರೆಡಿ ಮಾಡಿರಲಿಲ್ಲ, ಅದಕ್ಕೆ ಸಮಸ್ಯೆ ಎಲ್ಲ ಹಾಕಿದ್ದಾರೆ. ಹಾಕ್ಯವ್ರಿ, ಇನ್ನೂ ಅದನ್ನ ರೆಡಿ ಮಾಡ್ತಾ ಇಲ್ಲ, ಎತ್ತಿಲ್ಲ, ನೀರಂತೂ ತಪ್ಪೇ ಇಲ್ಲ ಎಂದು ಇಲ್ಲಿ. ಭಾಳ ತೊಂದರೆ ಆಗ್ಬಿಡುತ್ತೆ. ಭಾಳ ತೊಂದರೆ ಐತೆ ಸರ್. ಚೌಳಟ್ಟಿ ಗ್ರಾಮ ಪಂಚಾಯಿತಿ ದಾರ್ನಕುಂಟೆ, ಹುಲಿಕುಂಟೆ ಹೋಬಳಿ, ಶಿರಾ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಏನು ಸಮಸ್ಯೆ ಅಂತ? ನೀರಿನ ಸಮಸ್ಯೆ ಆಗೈತಿ. ಯಾಕೆ? ಯಾಕೆಂದ್ರೆ ಬೋರ್ ಇಲ್ಲ, ನೀರು ಬರ್ತಾ ಇಲ್ಲ. ಅಲ್ಲೇದಲ್ಲೇ ಬೋರ್ಗಳಿಗೆ ಹೋದ್ರೆ ಅಲ್ಲೂ ಬೈಸ್ಕೊಳ್ಬೇಕು, ಅಲ್ಲಿ ತರಬೇಕು. ಒಟ್ಟಿಗೆ ಡೈಲಿ ವರ್ಷದ ಗಿಂಟಿ ಅಭಾವ ಆಗೈತಿ, ನೀರಿಂದ ಅಭಾವ ಆಗೈತಿ. ಜೀವನಗೆಲ್ಲ ಟ್ಯಾಂಕ್ ಕಟ್ಟೋದು ಬೋರ್ ಇಲ್ಲ ಅದು. ಇಲ್ಲ ಸರ್, ಏನು ನೀರಿನ ವ್ಯವಸ್ಥೆನೇ ಇಲ್ಲ, ನೀರಿನ ವ್ಯವಸ್ಥೆನೇ ಕಡಿಮೆ ಆಗೈತಿ. ನೀವು ನೀರು ತರಬೇಕಂದ್ರೆ ಎಲ್ಲಿ ಹೋಗ್ತೀವಿ? ಈ ಬೋರ್ಗಳು ಬೋರ್ ಎಲ್ಲಿ ಎತ್ತಿರ್ತಾರೆ ಅಲ್ಲಿಗೆ ಹೋಗ್ತಾ ಇರ್ಬೇಕು, ಅವ್ರ ಕೂಟೆ ಬೈಸ್ಕೊಳ್ಬೇಕು, ತರಬೇಕು. ಮತ್ತೆ ಈಗ ಇದು ಪಂಚಾಯತ್ ಒಂದಿನ ಏನು ಮಾಡಲಿಲ್ಲ? ಇಲ್ಲ ಸರ್, ಏನು ಅದು ಅವರು ಕೇರೆ ತಗೊಂಬ್ಲಿಲ್ಲ, ಅದ್ರ ಬಗ್ಗೆನೆ. ಆಯ್ತು ಮಾಡ್ಕೊಡ್ತೀವಿ ಅಂತ ಹಿಂಗೆ ಹೇಳ್ತಾ ಇದ್ದಾರೆ. ಬೋರ್ಗಳ ಹತ್ರ ನೀರ್ ತರೋದೇ ಇದಾಗುತ್ತೈತಿ. ಪ್ರಯತ್ನ ಏನು ಮಾಡಲಿಲ್ಲ? ಹಾ, ಜಾಸ್ತಿ ನೀರಿನ ಇದಾಗೈತಿ. ಕೊಟ್ಟಿದ್ದೀವಿ, ಇನ್ನು ಅರ್ಜಿ ನೀರು ಎತ್ತಿರತಕ್ಕ ಹೋದ್ರೆ ಅವ್ರ ಕೂಟೆ ನಾವು ಸರ್ ಬಂದಾಗ ಬಯಸ್ಕೋಬೇಕು. ಯಾಕೆ ನೀರು ಕುಡಿಯಕ್ಕೆ ಹೋಗ್ತೀವಲ್ಲ, ಇಲ್ಲಿ ಕೊಡಪ್ಪ ನೀರು ಅನ್ಬೇಕು. ಇಲ್ಲ ಕೊಡಲ್ಲ ನಾವು. ನಮ್ಗೆ ಬೋರ್ ನಾವು ಬಂಡವಾಳ ಹಾಕಿಲ್ವಿ, ನೀವೇನು ಬಂಡವಾಳ ಹಾಕಿದ್ರ ನೀರು ಬರೋಕೆ ಅಂತ ಕೇಳ್ತಾ ಇದ್ದಾರೆ. ನಾವ್ ಎಲ್ಲಿಗೆ ಹೋಗ್ಬೇಕು ನೀರಿಗೆ? ಎಂದು ಈ 3 ವರ್ಷದ ದಟ್ಟಿ ನಮ್ಗೆ ಇದೇ ರೋಸೆ. ನಮ್ಗೆ ಯಾವ ಸಪ್ಲೈ ಏನಿಲ್ಲ, ಯಾವ ಸೌಲಭ್ಯನೂ ಇಲ್ಲ. ಬೋರ್ ಕೆಡ್ತೀರಿ ಬಿಟ್ಟೇ ಇಲ್ಲ? ಇಲ್ಲ ಬಂದ್ ಅದಕ್ಕೆ ಅಡ್ಜಸ್ಟ್ ಮಾಡಿದ್ರೆ ಅದು ನೀರು ಬರ್ತಾ ಇಲ್ಲ. ಮ್ಯಾಲ್ಕೆಲ್ಲ ತಂದು ಕೊಡ್ತೀವಿ ಅಂತಾರೆ, ದಿನಾನು ಬರಂಗಿಲ್ಲ, ಮಾಡಂಗಿಲ್ಲ. ಇಲ್ಲ ಹಾಕಿಲ್ಲ, ಅದನ್ನ ವ್ಯವಸ್ಥೆ ಮಾಡಿಕೊಟ್ಟೇ ಇಲ್ಲ ನಮ್ಗೆ. ಏನು ಮಾಡ್ಕೊಡ್ತಾ ಇಲ್ಲ. ಕೇಳವ್ರಿ ಸರ್, ಬತ್ತೀವಿ ಹಾಕಿಸ್ತೀವಿ. ಈಗ ಬತ್ತೈತೆ ಅಂತ ಹೇಳ್ತಾ ಇದ್ದಾರೆ. ನೀರಿನ ಭಾಳ ನಮ್ಗೆ ಅಭಾವ ಐತಿ. ಇಲ್ಲಿ 3 ವರ್ಷ ತಟ್ಟಿಲಿ ಇದೆ ನಮ್ಗೆ. ಎಲ್ಲಿ ಬೋರ್ ಎತ್ತಿಸ್ತಾರೆ ಅಲ್ಲಿಗೆ ಹೋಗ್ಬೇಕು, 2 ಕಿಲೋಮೀಟರ್ ನಾವು ತರಬೇಕು. ಅವು ಸರ್ ಬಂದಂಗೆ ಅಂದ್ರೆ ನಾವು ಅನ್ನಿಸ್ಕೋಬೇಕು.